ಮಂಡ್ಯ ಉಸ್ತುವಾರಿ ಸಚಿವ ಆರ್ ಅಶೋಕ್ ಅವರಿಗೆ ಒಂದು ಸವಾಲು. ನಿಮ್ಮ ಕೈಯಲ್ಲಾಗತ್ತೆ, ನೀವು ಈ ಕೆಲಸ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಾ ಇದೆ, ಮೂಢನಂಬಿಕೆ ಹೆಸರಲ್ಲಿ ಹಿಂಸೆ ನಡೀತಾ ಇದೆ. ನೀವು ಒಂದ್ಸಲ ಹೋಗಿ ಬಂದ್ರೆ ಸಾಕು, ಒಂದ್ಸಲ ಜನರ ಮನವೊಲಿಸಿದ್ರೆ ಸಾಕು. ಸಚಿವರಿಗೋಸ್ಕರ ಈ ಸ್ಟೋರಿ. ಬಿಕೋ ಅನ್ನುತ್ತಿರೋ ಮನೆಯ ಕೊಠಡಿ, ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಚಿಂತೆಯಲ್ಲಿರೋ ಹಸಿ ಬಾಣಂತಿ, ದೇವಸ್ಥಾನ ಬಳಿ ಏಕಾಂಗಿಯಾಗಿ ಕುಳಿತಿರೋ ಯುವತಿ. ಇದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊಲ್ಲರದೊಡ್ಡಿ ಗ್ರಾಮದ ದೃಶ್ಯ. ಇಲ್ಲಿರೋ ಬಹುತೇಕ ಜನರು ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದವರು. ಈ ಜನಾಂಗದಲ್ಲಿ ಋತುಮತಿಯಾದ ಬಾಲಕಿ 1 ತಿಂಗಳು ಊರ ಹೊರಗಿರೋ ನಿರ್ಜನ ಕೊಠಡಿಯಲ್ಲಿ ಇರಬೇಕೆಂಬ ನಿಯಮವಿದೆ. ಮುಟ್ಟಾದ ಮಹಿಳೆ 1 ವಾರಗಳ ಕಾಲ ನಿರ್ಜನ ಕೊಠಡಿಯಲ್ಲಿರಬೇಕು. ಅದೇ ರೀತಿ ಮಗು ಹೆತ್ತ ಬಾಣಂತಿ ಊರ ಹೊರಗಿರೋ ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಇರಬೇಕು. ಸ್ನಾನ ಮಾಡಿ ಸೂತಕ ಕಳ್ಕೊಂಡು ಊರೊಳಗಿನ ಪಲ್ಲಕ್ಕಿ ಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿ ಆಮೇಲೆ ಊರೊಳಗೆ ಬರಬೇಕು. ನಾವು ಬಾಣತಿದ್ರು ಕಾಯ್ಕೊಂಡು ಮನೆ ಕಳಾಕಿ 3 ತಿಂಗಳಾಯ್ತು. 3 ತಿಂಗಳು ಇಲ್ಲೇ ಹೊರಗಡೆ ಇದ್ದೀರಾ? ಯಾಕೆ ಮನೆಯೊಳಗೆ ಮಾಡಲ್ಲ, ಕೊಡಲ್ವಾ? ಮನೆಯೊಳಗೆ ಕೊಡಲ್ಲ, ನಮ್ಮ ದೇವ್ರಿಗೆ ಆಗಲ್ವಲ್ಲ ಜಂಜಪ್ಪ. ಅದರಿಂದ ದೇವರು ಏನಾರ ಒಂದು ಕಟ್ ಕೊಡ್ತದೆ ಅಂತ ಅನ್ಬಿಟ್ಟು ಊರಿಂದ ಆಚೆ ಇರ್ಬೇಕಾ? ಹಿಂದಿಂದ ನಡೆದಿರೋದೇ ಇದು. ನಾವು ನಮ್ಮ ತಾತರ ಕಾಲದಿಂದನ ಇವಾಗ ಒಳಗೆ ಬಾ ಅಂದ್ರೆ ದೇವರು ಬಿಟ್ಕೊಡಲ್ಲ, ನಮಗೆ ತೊಂದರೆ ಆಯ್ತದೆ. ಜಿಂಜಪ್ಪ ತೊಂದರೆ ಆದ್ರೆ ಅವ್ನು ಕಾಯ್ಕತಾನೆ, ಅವನ ಮೇಲೆ ಬರ ಹಾಕದ್. ಈ ಹೊರಗಡೆ ಆದರು 5 ದಿವಸ, ಮಕ್ಕಳು ರಿಟೈರ್ಡ್ ಆದರು 1 ತಿಂಗಳು, ಹೆರಿಗೆ ಆದರು 3 ತಿಂಗಳು. ನೋಡ ಅಲ್ಲೇ ಇದ್ದಾರೆ, ಈಗ 3 ತಿಂಗಳಾಯ್ತು, ಇವತ್ತು ಒಳಗಡೆ ಬರ್ತಾವ್ರೆ. ಈ ಸಂಪ್ರದಾಯ ಪಾಲಿಸದಿದ್ರೆ ಊರಿಗೆ ಕೆಡುಕಾಗುತ್ತೆ ಅನ್ನೋ ಮೂಢನಂಬಿಕೆ ಇದೆ. ಊರ ಹೊರಗಿರೋ ಮೈಲಿಗೆಯ ಮಹಿಳೆಯರಿಗೆ ಏನೂ ಆಗಲ್ಲ, ಎಲ್ಲ ದೇವರು ನೋಡಿಕೊಳ್ತಾನೆ, ಪಲ್ಲಕ್ಕಿ ಸ್ವಾಮಿ ಕಾಪಾಡ್ತಾನೆ ಅಂತಾರೆ. ನಾವು ಹಿರಿಕರಿಂದ ಏನು ಮಾಡ್ತಾ ಇರೋ ಅದನ್ನೇ ಮಾಡ್ತಾ ಇದ್ದೀವಿ. ನಾವು ಸೂತ್ಕ ಸಂಬಂಧದಲ್ಲಿ ನಾವು ಆ ಹೊರಗಡೆಲೇ ಇರೋದು. ಹೊರಗಡೆ ಹೆರಿಗೆ ಪರ್ಗೆ ಮಾಡಿದ್ರೆ ಆಚೆ ಕಡೆ ಇದು ಮಾಡ್ತಾ ಇದ್ದು, ಲೈಟು ಅಲ್ಲೇ ಇರ್ತಾರೆ, ಕಾಯ್ಕೊಂಡು ಬೇರೆ ಕಡೆ ಮನೆ ಕತ್ತೀವಿ ನಾವು. ಈ ಹಿಂದೆಯೇ ತಾಲೂಕಿನ ಅಧಿಕಾರಿಗಳು ಅರಿವು ಮೂಡಿಸಿದ್ರು, ಆದ್ರೂ ಅನಿಷ್ಟ ಪದ್ಧತಿ ಮಾತ್ರ ದೂರ ಆಗಿಲ್ಲ. ಲೋಕನೃತ್ಯ ನಿಮ್ಮ ಪದ್ಧತಿ ಬಿಟ್ಬಿಡಿ, ಲೋಕನೃತ್ಯ ಹೆಂಗವ್ರೆ ಹಂಗಿರಬೇಕು, ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡಿ. ಯಾಕೆ ಹೆಣ್ಮಕ್ಳು ಆಚೆ ಆಗ್ತೀರಾ ನೀವು? ಹೆಣ್ಮಕ್ಳಿಂದ ಏನು ಭೇದ ಭಾವನೆ ಕಂಡು ಆಗ್ತಾ ಇದ್ದೀರಿ ಅಂತ ನಮಗೆ ಕಾನೂನು ಪ್ರಕಾರ ಹೇಳಿದ್ರು. ನಾವು ಪಂಚಾಯತಿ ಒಬ್ಬರು ನಂಬರಾಗಿ ಅಧ್ಯಕ್ಷರಾದೋ. ಏನು ನಮ್ಮ ಈಗ ಬಂದಿದೆಯೋ ಕಾಲಕ್ಕೆ ತಕ್ಕಂತೆ ನಡಿಬೇಕು. ಯಾಕೆ ನೀವು ಹೆಣ್ಮಕ್ಳನ್ನೆಲ್ಲ ಸುಮ್ಮನೆ ಹಿಂಸೆ ಮಾಡಿ ಅವ್ರಿಗೆ ಯಾಕೆ ಆಚೆ ಹಾಕೋದು, ಒಳಗಡೆ ಕರ್ಕೊಂಬರ್ತೀವಿ ಅಂತೇಳಿ ಅವರು ಇದು ಮಾಡಿದ್ರು. ನಾವು ಅದೇ ಥರ ಮಾಡೋಣ ಅಂದರೆ ನಮ್ಮ ಕ್ಯಾಸ್ಟಲ್ಲಿ ಸ್ವಲ್ಪ ಒಂದೂರಲ್ಲಿ ಬಂತು ಅಂದರೆ ಈಗ ಆ ಊರಿಗೆ ನೀವು ಒಳಗಡೆ ಬರ್ತಾ ಇದ್ದೀರಿ, ನಮ್ಮೂರಿಗೆ ಬರಬೇಡಿ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಸಂಪ್ರದಾಯ ಇದು ಮಾಡಿದ್ರು. ನಾವಿವತ್ತು ಅಷ್ಟಿಗೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳ್ದೋ. ಅಷ್ಟಕ್ಕೆ ಸ್ವಲ್ಪ ತಾಳ್ಮೆ ಇದೆ ಸರ್, ಅಷ್ಟೇ. ಮಂಡ್ಯ ಜಿಲ್ಲೆ, ಅದರಲ್ಲೂ ಇತಿಹಾಸಕ್ಕೆ ಹೆಸರಾದ ಮದ್ದೂರಲ್ಲಿ ಇಂಥ ಅನಿಷ್ಟ ಪದ್ಧತಿ ಇದೆ. ಆರ್ ಅಶೋಕ್ ಅಂತ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಇಂಥ ಅನಿಷ್ಟಕ್ಕೆ ಬ್ರೇಕ್ ಹಾಕಲು ಸಾಧ್ಯವಾಗಿಲ್ಲ ಅಂದ್ರೆ ಇದು ಸಚಿವರಿಗೆ ಅವಮಾನ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ.